ಒಬ್ಬ ಮಿಡಲ್ ಕ್ಲಾಸ್ ಹುಡುಗನ ಜೀವನದಾಗಿಂದ ಒಂದ್ ಆಸೆ ಏನಂದ್ರ ಅವ ಸ್ವಂತ ದುಡ್ದ ಆ ದುಡ್ದಿದ್ ರೊಕ್ಲಿ ಒಂದ್ ಗಾಡಿ ತಗೋಬೇಕಂತ ಹೇಳಿ ಆಸೆ ನೋಡ್ರಿಪ್ಪ. ಆ ಆಸೆ ನಮ್ ದೋಸ್ತ್ ಇವತ್ತ ನೆರವೇರತೈತ್ ನೋಡ್ರಿ. ನಮಸ್ಕಾರಿಪ್ಪ ನಮ್ಮೆಲ್ಲ ಇನ್ಸ್ಟಾಗ್ರಾಮ್ ಮಂದಿಗೆ. ಮುಂಜಾನೆ ದೇವ್ರಿಗೆ ಬಂದ ದರ್ಶನ ಮಾಡ್ಕೊಂಡ್ ವಾಪಸ್ ಮಾತ್ ನಮ್ಮ ಮನಿ ಕಡೆ ಬಂದ ನಮ್ಮ ಅಂಬಾರಿ ತಗೊಂಡ್ ಹಂಗ ಸೀದಾ ಸಾಂಗ್ಲಿ ಹೋದತ್ ನೋಡ್ರಿ. ಯಾಕಂದ್ರ ನಮ್ ದೋಸ್ತ್ ಒಬ್ಬಗ ದಿನ ನಡ್ದ ಕಾಲ್ ನುಸ್ಲತ್ತವನ ಅವಂಗೂ ಮತ್ ಪಾಪ ಅಂಬಾರಿ ಬೇಕಲ್ರಿ, ಅದಕ್ಕ ತರ್ಲಾಕತ್ತ ಹೊಂಟಿ ನೋಡ್ರಿ. ಮತ್ತೇನೈತ್ರಿ ಹಂಗ ಗಾಡಿ ಓಡಿಸ್ಕೊತ 80 ಕಿಲೋಮೀಟರ್ ಬಂದ ಬಿಟ್ಟು ನೋಡ್ರಿಪ್ಪ ಗಾಡಿ ನೋಡ್ಲಕ್ಕ. ಎಲ್ಲಾರ್ಗೈತಿ ಅವ್ರ ಅವ್ವಪ್ಪ ಕೊಟ್ಟಿದ್ ರೊಕ್ಕಲೆ KTM ಡ್ಯೂ ಕತ್ತಂತ ಹವಾ ಮಾಡೋಕಿತ ತಾ ಸ್ವಂತ ದುಡ್ದ ಆ ದುಡ್ದಿದ್ ರೊಕ್ಕಲೆ ಸ್ಪ್ಲೆಂಡರ್ ತರದ ಚಲೋ ನೋಡ್ರಿ. ಇವ ನಮ್ ದೋಸ್ತ ಹಗಲ ರಾತ್ರಿ ಕಷ್ಟಪಟ್ಟು ದುಡ್ದ ನನ್ನ ಸ್ವಂತ ರೊಕ್ಕಲೆ ಗಾಡಿ ತರದ ನೋಡ್ರಿ. ತಾ ಸ್ವಂತ ದುಡ್ದಿದ್ ರೊಕ್ಕಲೆ ಗಾಡಿ ತರತ್ನಾಗ ಇದ್ದಿದ್ ಖುಷಿ ಅವ್ವ ಅಪ್ಪಗಳು ಕೊಟ್ಟ ರೊಕ್ಕದಾಗ ತರತ್ನಾಗ ಇರಂಗಿಲ್ಲ ನೋಡ್ರಿ. ಯಾಕಂದ್ರ ಅವಂಗ ನಾ ಸ್ವಂತ ದುಡ್ದ ನಾನು ಒಂದ್ ಗಾಡಿ ತನ್ನ ಹೇಳಿ ಖುಷಿ ಇರ್ತದ ನೋಡ್ರಿ. ಮತ್ತೇನೈತ್ರಿ ಅವ್ನ ನಂಬರ್ ತಗೊಂಡ ಮತ್ ವಾಪಸ್ ಇಲ್ಲಿ ಮಿರಜ್ ಕಡೆ ಬಂದ ಇಲ್ಲಿ ನಮ್ ಊರ ಅನ್ನಗಳು MT-15 ತಗೊಳತ್ತಿರನ್ನ ನಮಗೂ ಬಾ ಅಂತೇಳಿ ಕರ್ದಾರ್ರಿ. ಅದಕ್ಕ ಬಂದಿ ನೋಡ್ರಿ. ಬರನ ನಮ್ಗೂ ಪೂಜೆ ಮಾಡ್ಲಕ್ ಹಚ್ಚಾರನ್ನ. ಮತ್ತೇನೈತ್ರಿ ಬಡ ಪೂಜೆ ಮಾಡಿ ಹೂವಿನ ಹಾರ ಹಾಕಿ ತೆಂಗಿನಕಾಯಿ ಒಂದ ಒಡದ ಬಿಟ್ಟಿ ನೋಡ್ರಿ. ಪೂಜೆ ಎಲ್ಲಾ ಮಾಡಿ ಗಾಡಿ ಹೊರಗ್ ತಂದ ಮುಂದೆ ಏನೇನಾತಂತ ನಾಳೆ ವ್ಲಾಗ್ದಾಗ ಹೇಳ್ತನಂತ್ರಿ. ಅನ್ಕತಕ ನೀವಟ ಲೈಕ್ ಫಾಲೋ ಮಾಡಿ ಹೋಗಿರ್ಲಿ ಮತ್ತ.